ಸುಶೀಲಜೆ ಆಯ್ತಾ ಕೆಲಸ ಎಲ್ಲ? ಓಹ್ ಕಮ್ಲಿ. ಹ್ಞೂ ಕಮ್ಲಿ ಆಯ್ತು ಕೆಲಸ ಎಲ್ಲ. ನಾನು ಇದೊಂದೆರಡು ಪಾತ್ರೆಗಳವೆ ತೊಳೆದ್ರೆ ಎಲ್ಲ ಮುಗೀತು ಕೆಲಸ ಎಲ್ಲ. ನಾನು ಈ ಪಾತ್ರೆಗಳು ತೊಳೆಯೋದೇ ಅಲ್ಲ ಇರೋದ ಮೇನಾಗೆ. ಇವಾಗ ಏನಾನ ಇಕ್ಕಿದ್ರೆ ಸಾಯಂಕಾಲ ಹಂಗೆ ಎದ್ದೋತದಿ ಹೊಲ್ತಾಗಿಂದ ಬರೋಷ್ಟೊತ್ತನಕ. ಪಾಪ ನನ್ನ ಸೊಸೆನ ಏನು ಮಾಡ್ತಾಳ ಅವಳು. ನನ್ನ ಮೊಮ್ಮಗನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ನಮ್ಮ ಕಡೆ ಮಾಡಿಕೋದು ಎಲ್ಲ ಸರೋತದ ಪಾಪ ಅವಳಕ. ಅದಕ್ಕೆ ನಾನೇ ಪಾತ್ರೆಗಳು ತೊಳ್ಕೊಡೋಣ ಇವತ್ತು ಅಂತ ಹೇಳ್ಬಿಟ್ಟು ಪಾತ್ರೆಗಳು ತೊಳೆದ್ಬಿಟ್ಟು ತೋಟಕ್ಕೆ ಹೋಗೋಣ ಅಂತ ತೊಳಿತಾ ಇದ್ನಿ. ಏನು ಹೇಳ್ಕಂಬ್ಲಿ ಬಂದಿದ್ದ ಸಮಾಚಾರ? ಹ್ಞೂ ಅಜಯ್, ಇವತ್ತೇನೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೆ ಸ್ಕೂಲಾಗ. ನನ್ನ ಮಗನ ಮಹಾಂತನ್ಕ ಆಮೇಲೆ ನಿನ್ನ ಮೊಮ್ಮಗನ ಚರಣ್ಗೆ ಅನ್ಕೊಂಡೆ ಸ್ಕೂಲಾಗೆಲ್ಲ ಹೋಗೋದಾ. ಏನೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೆ, ಹಾಕೊಂಡು ಹೋಗ್ಬೇಕು ಅಮ್ಮ ಹಂಗೆ ಹಿಂಗೆ ಅಂತ. ಇನ್ನು ನನಗೇನು ಗೊತ್ತಾಗೇ ಇಲ್ಲ. ಅದಕ್ಕೆ ಒಂದ್ಸತಿ ರಾಧನ್ ಕೇಳ್ಕೊಂಡು ಹೋಗೋಣ, ಹಂಗೆ ನಿಮ್ಮ ಚಿರುಗನ್ನು ಕೇಳಂದು ಹೋಗೋಣ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅಂತೂ ಬನ್ನಿ ನಾನು. ಅಬ್ಬಬ್ಬಬ್ಬಬ್ಬ, ಅದೇನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನು ಅದೇನೋ ಈ ಕಾಲದಾಗ ಮಕ್ಕಳಕ್ಕೆ ಅದೆಷ್ಟು ಜೊತೆ ಬಟ್ಟೆಗಳಿದ್ರು ಸಾಲದು. ನಮ್ಮ ಕಾಲದಾಗಮ್ಮ ನಮ್ಮ ಮಕ್ಕಳಿಗೆ ಪಾಪ ನಾವು ಬೆಳಗ್ಗೆ ಊಟಕ್ಕಿಲ್ಲ ಅಂದ್ರೂ ಹಂಗೆ ಹೋಗೋರು ಪಾಪ ಹಸ್ಕೊಂಡು ಮಕ್ಕಳು. ಮಧ್ಯಾಹ್ನದಾಗ ಸ್ಕೂಲಾಗೆ ಹಾಕೋರು, ಸ್ಕೂಲಾಗೆ ಯೂನಿಫಾರ್ಮ್ ಕೊಟ್ಟವರು, ಎಲ್ಲ ಮಾಡೋರು. ಈ ಕಾಲದಾಗ ಈ ಮುಂದೆ ಸ್ಕೂಲ್ಗಳಾಗ ಊಟಕ್ಕೆ ಅದೇ ಮಾಡಂಬರ್ಬೇಕು. ಅದು ಯಾವ ಥರದ ಮ್ಯಾಗಿ ಅಂತ, ಮ್ಯಾಗಿ ನೆಟ್ಟಗ ಹೊಟ್ಟೆ ತುಂಬಲ್ಲ, ಏನೂ ಇಲ್ಲ. ಮ್ಯಾಗಿ ಅದೇನಾದ್ರು ದೋಸೆ, ಅದೇನೋ ಬಾತುಗಳು, ಅದು ಇದು ಆಳು ಮೂಳು, ಅದೇನೋ ಚಾಕ್ಲೇಟೇ ಹೋಗ್ಬೇಕು ತಿಂಡಿಕ. ಹಂಗೆ ಇಕ್ತಾರಮ್ಮ ಈ ಸ್ಕೂಲ್ಗಳಿಗೆ ರೂಲ್ಸುಗಳು. ಏನು ರೂಲ್ಸುಗಳೋ ಏನೋ. ಹ್ಞೂ ಸುಶೀಲಜ, ಏನು ಮಾಡೋದ, ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗದಿ. ಕಾಲಕ್ಕೆ ತಕ್ಕಂಗೆ ಓದ್ತಾ ಇರಬೇಕು. ಇಲ್ಲಾಂದರೆ ಮಕ್ಳಿಗೆ ಏನು ಮಾಡೋದು, ಅಲ್ಲೆಲ್ಲರೂ ಎತ್ಕೊಂಬರ್ತಾರೆ. ಇನ್ನು ನಮ್ಮ ಮಕ್ಕಳಿಗೆನ್ನ ಎತ್ತು ಕಳ್ಸಂದ್ರೆ ಬೇಜಾರಲ್ರು ಮುಂದ್ಗಡೆನೋ. ಅದಕ್ಕೆ ಎಲ್ಲ ಮಾಡಬೇಕಮ್ಮ. ಹ್ಞೂ ಕಮ್ಲಿ, ನೀನು ಹೇಳೋದು ಒಂದು ಲೆಕ್ಕ ಕರೆಕ್ಟ್ಗಾನೇ ಅದಿ. ಕಾಲಕ್ಕೆ ತಕ್ಕಂಗೆ ಓದ್ತಾ ಇರಬೇಕು. ಹ್ಞೂ ಸರಿ ಅಜ್ಜ, ರಾಧನ್ ಕೂಗ ಹೆಂಗೆ ರೆಡಿ ಮಾಡ್ತಾಳೆ ನೋಡೋಣ. ರೆಡಿ ಮಾಡೋದು ನೋಡಿ ನಾನು ಹೋಗಿ ನನ್ನ ಮಗನ ಮಹಾಂತನ್ಕ ರೆಡಿ ಮಾಡಬೇಕಾ. ಟೈಮ್ ಹೊತ್ತದು ವ್ಯಾನ್ ಬೇರೆ ಬಂದ್ಬಿಡ್ತದೆ. ಆಮೇಲೆ ಅವನು ಕಾಯೋದು ಕೂಡ ಇಲ್ಲಮ್ಮ. ಅವ್ನು ವ್ಯಾನ್ ಡ್ರೈವರು ಕುಯ್ 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 ಅಂತ ಹಾರ್ನ್ ಹೋಯ್ತಾನೇ ಇರ್ತಾನೆ. ಒಂದು 2 ನಿಮಿಷ ಕೂಡ ಕಾಯಲ್ಲ. ಏನೋ ಒಂದು ಹಿಂಗೆ ಫಂಕ್ಷನ್ಗಳನ್ನ ಆದಾಗ ಸ್ಕೂಲಾಗ 2 ನಿಮಿಷನೂ ಕಾಯಲ್ಲ. ಏನೋ ಲೇಟ್ಗೆ 1 ನಿಮಿಷ ಲೇಟ್ ಆದ್ರೆ ಏನಮ್ಮೋ ಇಷ್ಟೊತ್ತು ಕಾಯ್ಬೇಕಾ ನಿಮ್ಕ? ಬಿರ್ನ ರೆಡಿ ಮಾಡಿ ಇಕ್ಕನಕ್ಕಾಗಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತು ತಾನೇ ಎಷ್ಟು ಬಿರ್ನ ವ್ಯಾನ್ ಬರೋದು ಇಷ್ಟೊತ್ತು ಕರೆಕ್ಟ್ಗೆ ಬರ್ತದೆ ಅಂತ. ಕರೆಕ್ಟ್ಗೆ ರೆಡಿ ಮಾಡ್ಕೊಬೇಕಮ್ಮ ಎದ್ದು ಅಂತಾನೆ. ಸರಿ ಕಮ್ಮಿ, ನಾನು ರಾಧನ್ ಕೂಗ್ತೀನಿ, ಹೆಂಗೋ ರೆಡಿ ಮಾಡ್ರಿ ಅವನ್ಕ. ಅದೇನೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಫಸ್ಟ್ ಪ್ರೈಜ್ ಬರಬೇಕು ಅದೇನೇನೋ ಹೇಳ್ತಾ ಇದ್ನಮ್ಮ ನಿನ್ನೆ ರಾತ್ರಿ. ಅವ್ರ ಅಮ್ಮನು ಹೇಳ್ತಾ ಇದ್ಲು, ರೆಡಿ ಮಾಡ್ತೀನೋ ಚೆನ್ನಾಗಿ, ನಿಂಗೆ ಫಸ್ಟ್ ಪ್ರೈಜ್ ಬರೋದು, ಅಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ನಾಳೆ ಅಂತ ಹೇಳ್ತಾ ಇದ್ಲು. ನೋಡಬೇಕು. ಇಲ್ಲ ಇಳ್ಕಂಬ್ಲೆ, ನಾನು ಈ ಪಾತ್ರೆಗೆ ಒಂದು ಪಾತ್ರೆ ಅದೇ ತೊಳೆದು ಬಿಡ್ತೀನಿ. ನಾನು ಮನೆ ಕಿತ್ತನೆ ಹೋಗ್ತೀನಿ. ನಾನು ಬರ್ತೀನಿ ಅವನು ರೆಡಿ ಮಾಡಕ್ಕೆ. ಚೆನ್ನಾಗಿ ಕಾಣಿಸ್ಬೇಕು ನನ್ನ ಮೊಮ್ಮಗನು. ಸ್ಕೂಲಾಗ ಅವನು ಹೋಗಿದ ತಕ್ಷಣ ಹಂಗೆ ಎಲ್ಲರೂ ಅವನ್ನೇ ನೋಡ್ಬೇಕು, ಹಂಗೆ ರೆಡಿ ಮಾಡ್ಬೇಕು ಇವಾಗ ನಾವು. ಫಸ್ಟ್ ಪ್ರೈಸ್ ಬರ್ಬೇಕು ಅವನ್ಕ. ಸರಿ ಕಮ್ಮಜ್ಜ, ತೊಳಿ ಬಿರ್ಬಿರ್ನ ನಾನು ನೋಡ್ಬೇಕು ನಿಮ್ಮ ಚರಣ್ಗನ್ಗೆ ಹೆಂಗೆ ರೆಡಿ ಮಾಡ್ತೀರಿ ಅಂತ. ನನಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ. ನಿಮ್ಮ ರಾಧಕ್ಕಾದ್ರೆ ಅಷ್ಟು ಐಡಿಯಾ ಅದಿ ಹೆಂಗೆ ರೆಡಿ ಮಾಡಬೇಕು ಏನು ಅಂತ. ನಾನು ಎಲ್ಲಿ ಓದ್ತೀನಿ ಎಲ್ಲಿ ಬರ್ತೀನಿ, ನನಗೇನು ಐಡಿಯಾ ಇಲ್ಲ ಅಷ್ಟ. ಅದಕ್ಕೆ ನಿಮ್ಮ ಸೊಸೆ ಹೆಂಗೆ ರೆಡಿ ಮಾಡ್ತಾಳೋ ನೋಡ್ಕೊಂಡು ಹೋಗಿ ಆಮೇಲೆ ನಾನು ನನ್ನ ಮಗನ್ನ ರೆಡಿ ಮಾಡ್ತೀನಿ. ನನ್ನ ಮಗನ್ಗೆ ಫಸ್ಟ್ ಪ್ರೈಸ್ ನನ್ನ ಮಗನಿಗೂ ಬರೋಂಗೆ ನಾನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ನಿಮ್ಮ ರಾಧ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಇಂಥದ್ರಾಗೆಲ್ಲ ನಾನು ರೆಡಿ ಮಾಡೋದ್ರಾಗ. ಇರು, ಇದನ್ನು ಒಳಗಿಕ್ಬಿಟ್ಟು ಬರ್ತೀನಿ ಕಮ್ಲೆ. ಬಾ ನೀನು ಒಳಕ್ಕ. ಇಲ್ಲ ಕಮಲಜ್ಜ, ಇಲ್ಲೇ ಈಚೆ ತಣ್ಣಗದೆ, ಇಲ್ಲೇ ಕುತ್ಕೊಂಡು ರೆಡಿ ಮಾಡೋಣ ಬನ್ರಿ. ಇಲ್ಲಿ ಮಾರ್ ಕೇಳಗ ಚೆನ್ನಾಗತಿ. ಒಳಗ ಏನು ಹುಡ್ಕಮ್ಮ ಈ ಹುಡುಗಕ್ಕ ಇರೋಕ್ಕೆ ಆಗ್ದು. ಮನೆಗಳಿಗೆ ಫ್ಯಾನ್ ಹಾಕಿದ್ರೆ ನಾನು ತಣ್ಣಗದಮ್ಮ. ಈ ಮಾರ್ ಕೇಳಗ ಹಂಗೆ ಕುತ್ಕೊಂಡಿಟ್ಟು ಹೋಗೋಣ ಅನಿಸ್ತತಿ. ರಾಧಾ ನೋಡ, ಕಮ್ಲಿ ಬಂದವಳೆ. ಚರಣ್ಗನ್ಗೆ ಹೆಂಗೆ ರೆಡಿ ಮಾಡ್ತೀಯಾ ಅಪ್ಪ ಹಿಂಗನ್ಕ ಅಂತ ಹೇಳ್ಬಿಟ್ಟ. ಇಲ್ಲಿ ರೆಡಿ ಮಾಡ್ಬಾ ಅಮ್ಮಯ್ಯೋ. ಪಾಪ ಅವಳು ಕಮ್ಲಿಗೆ ಅಷ್ಟೇನು ಗೊತ್ತಿಲ್ಲಂತೆ, ಅವ್ರ ಮಗನ್ಗೂ ರೆಡಿ ಮಾಡ್ಬೇಕಂತೆ. ಬನ್ನಿರು, ಚರಣ್ಗನ್ ಕರ್ಕೊಂಬರ್ತೀನಿರು. ಇರೇ ಕಮ್ಲಿ ಬರ್ತಾವಳಂತೆ. ಕಮ್ಲಿ ಯಾವಾಗ ಬಂದ? ಎಷ್ಟೊತ್ತಾಯ್ತು ಬಂದ? ಒಳಗೆ ಬರೋಕ್ಕಾಗಿಲ್ಲ, ಏನು ಈಚೆನೇ ಇದ್ದೋಗಿತ್ತೆ? ಇಲ್ಲ ರಾಧಾ, ತಣ್ಣಗ ಇತ್ತು ಹಂಗೆ ಇದ್ದೋದ್ನಿ.
ಹಂಗೆ ಬಿರಿ ಬಿರಿನ ರೆಡಿ ಮಾಡಿ ಚರಣಕ್ಕೆ ನಾನು ನೋಡೋದು ನಾನು ಮಹಂತನಕ್ಕೆ ಮಾಡ್ಬೇಕತ್ತ. ಟೈಮ್ ಆಗ್ತದೆ, ವ್ಯಾನ್ ಬಂದ್ಬಿಡ್ತದೆ. ಚರಣ ಚರಣ ಬಾಪ, ಸ್ಕೂಲ್ ಟೈಮ್ ಆಗ್ತದೆ, ರೆಡಿ ಆಗೋಣ. ಅಲ್ಲಿ ಇಕ್ಕಿರೋ ಬಟ್ಟೆಗಳು ಎಲ್ಲ ಎತ್ತಂಬ, ಬಿರಿ ಬಿರಿನ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ರೆಡಿ ಮಾಡ್ತೀನಿ. ಹ್ಞೂ ಅಮ್ಮ, ಬರ್ತಾ ಇದ್ದೀನಿ. ಬಿರಿ ಬಿರಿನ ಬಾರಲೇ ಅಪ್ಪ, ಟೈಮ್ ಆಯ್ತು, ವ್ಯಾನ್ ಬಂದ್ಬಿಡ್ತದೆ. ಯಾವಾಗೂ ಅಮ್ಮ ಬರ್ತಾ ಇದ್ನಿ ಅಂತ ಏನು ಮಾಡ್ತೀವೋ ಅದೇನೋ, ಬೆಳಗ್ಗೆ ಎದ್ದಾಗಿಂದ ಊಟನೂ ನೆಟ್ಗ ತಿನ್ನಲ್ಲ, ಏನಿಲ್ಲ. ಬಿರಿನ ಬಾರೋ. ನಂಗೆ ಅಜ್ಜಿ ರೆಡಿ ಮಾಡ್ಬೇಕು ಇವತ್ತು, ನಂಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗ. ನೀನು ಬೇಡ, ನೀನು ಸುಮ್ಮನೆ ಹಂಗೆ ಕುಟ್ಟು 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 ಅಂತ ತಲೆ ಮೇಲೆ ಕುಟ್ತಾ ಇರ್ತೀಯ ನೀನು. ಹಂಗಾದ್ರೆ ನಿನ್ ಕೇಳಿನ ಯಾವಾಗೂ ಅಜ್ಜಿನೂ ರೆಡಿ ಮಾಡ್ತಾಳೇನೋ, ಏನ್ ಇವತ್ತು ಹೊಸ್ದಂಗ್ ನೀನು? ಪಾಪ ಅಜ್ಜಿ ಇವಾಗ ತಾನೇ ಪಾತ್ರೆಗಳು ತೊಳ್ದೋಳೆ, ಬಾ ನಾನು ರೆಡಿ ಮಾಡ್ತೀನಿ ಸುಮ್ಮನೆ. ಎಲ್ಲನ ಹೋಗ್ಲಿ ಬಿಡಾರದ, ನಾನೇ ರೆಡಿ ಮಾಡ್ತೀನಿ ಪಾಪ. ನೀನ್ ಯಾಕದ ಹಂಗೆ ಇದು ಮಾಡ್ತೀಯ ಅಂದ್ಮ್ಯಾಗ, ನಾನು ರೆಡಿ ಮಾಡ್ತೀನಿ, ಸುಮ್ಮನೆ ಇರು. ಅಯ್ಯೋ ಅದು ಹಂಗಲ್ಲ ಸುಶೀಲಜ್ಜೆ, ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಅದು ಮಾಮೂಲಿ ರೆಡಿ ಮಾಡೋದಂದ್ರೆ ಏನು ಅನ್ಬೋದು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಕ ನಿಂಗೆ ಏನನ ಗೊತ್ತಿದ್ರೆ ಮಾಡ್ಬೋದು ಪಾಪ. ನೀನು ಹೆಂಗೆ ಮಾಡ್ತೀಯ ಹೇಳ? ನಾನು ಅದೇ ಹೇಳಕ್ ಟ್ರೈ ಮಾಡ್ತಾ ಇದ್ನೆ ನೋಡೆ ಕಮ್ಲೆ. ಇವನು ಜಾಸ್ತಿ ಆಗೋಗದಿ ನಡುವೆ, ಮುದ್ದು ಜಾಸ್ತಿ ಹೋಗದಿ ಮನೆಗ. ಇಲ್ಲ, ನಂಗೆ ಅಜ್ಜಿನೂ ರೆಡಿ ಮಾಡಬೇಕು, ನೀನು ರೆಡಿ ಮಾಡೋದು ಬೇಡ ನಂಕ. ಹಿಂಗ ಬಾರಿಸ್ಬೇಕು, ಪಟ 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 ಅಂತ ಸರತದಿ. ಏನಿಂದಿ ನಡಿ, ಜಾಸ್ತಿ ಹೋಗೈತೆ, ಮುದ್ದು ಜಾಸ್ತಿ ಹೋಗದೆ. ನಂಗೆ ಅಜ್ಜಿನ ರೆಡಿ ಮಾಡ್ಬೇಕು, ನೀನು ಬೇಡ. ಹೊಡಿತೀಯ ಯಾವಾಗ ಹಿಂಗೆ ಪುಟ 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 ಅಂತ ಹೊಡಿಯೋದು ನೀನು ಯಾವಾಗ? ನಂಗೇನು ಬೇಡ, ಹೋಗು. ನಾನು ಕಾಂಪಿಟೇಷನ್ ಹೋಗಲ್ಲ, ಎಲ್ಲೂ ಹೋಗಲ್ಲ. ಯಾವಾಗೂ ಹೊಡಿತೀಯ ನೀನು, ಯಾವಾಗೂ ಹಿಂಗೆ ಕುಟ್ಟುತ್ತಾ ಇರ್ತೀವಿ ತಲೆ ಮ್ಯಾಗ. ಇವತ್ತು ಹಿಂಗೆ ಹೋಯ್ತೈತೆ, ನಂಗೆ ಅಜ್ಜಿನ ರೆಡಿ ಮಾಡಬೇಕು. ಯಾಕೆ ರಾಧ ಹಂಗೋಯ್ತ ಪಾಪ ಅವನ್ನ? ಸುಮ್ಮನೆ ಯಾರು ಏನು ನಾನು ರೆಡಿ ಮಾಡ್ಬೇಕಂತ ಆಸೆ ಬೀಳ್ತಾವ, ನಂತರ ಮಾಡ್ತೀನಿ. ನೀನು ಯಾಕೆ ನೀನು ಹಂಗೆ ಒಯ್ಯೋದ ಅವನ ಪಾಪ ಮಗುನ? ನಾನು ರೆಡಿ ಮಾಡ್ತೀನಿ, ನೋಡಿ ಇವಾಗ ಹೆಂಗೆ ರೆಡಿ ಮಾಡ್ತೀನಂತ. ಅಯ್ಯೋ ನನ್ನ ಮುದ್ದು ಬಂಗಾರ, ಅಳ್ಬೇಡ, ಸುಮ್ಮನೆ ಇರಪ್ಪ, ನಾನೇ ರೆಡಿ ಮಾಡ್ತೀನಿ, ಸುಮ್ಮನೆ ಅಳ್ಬೇಡ ನೀನು. ಅಳ್ಳು ಕುಡ್ದು ಆಯಿತು, ಸಾಕು ಸಾಕು, ಅಳ್ಳು ಕುಡ್ದಿನ. ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾವ ನೋಡಿ ನನ್ನ ಮೊಮ್ಮಗನಿದು. ಒಳ್ಳೆ ಬಾಸ್ ಇದ್ದಂಗೆ ಅವನೇ. ಇಡೀ ಸ್ಕೂಲ್ಗ ನೀನು ಹೋದ್ರೆ ಇಡೀ ಸ್ಕೂಲೇ ನೀನು ನೋಡ್ತಾ ಇರೋದು. ಹೋಗ ಮೊಮ್ಮಗನೇ. ಬೇಜಾರು ಮಾಡಂಗಿರ್ಬೇಡ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗತ್ತೋಯ್ತು, ಮಕ್ಕಳೆಲ್ಲ ಒಂಥರ ಬಾಡ್ದಂಗೆ ಇರ್ತದೆ, ಚೆನ್ನಾಗಿ ಕಾಣಲ್ಲ, ಫಸ್ಟ್ ಪ್ರೈಸ್ ಬರಲ್ಲ, ನಗ್ನಕ್ಕಂದಿರೋ ಆಯ್ತಾ? ಸರಿ ಅಜ್ಜಿ, ಆಯಿತು. ಎಲ್ಲಿ ತಂದಿರೋದಕ್ಕ ಈ ಬಟ್ಟೆಗಳು? ಬಹು ಚೆನ್ನಾಗದೆ. ಎಷ್ಟಾಯ್ತು ಈ ಬಟ್ಟೆಗಳು? ಯಾವಾಗ ನೆನ್ನೆ ತಂದಿದ್ದ ಇಲ್ಲ ಫಸ್ಟ್ ತಂದಿಕ್ಕಂದಿದ್ದೆ? ಇಲ್ಲ ಕಮ್ಲೆ, ನೆನ್ನೆ ಹೋಗಿ ತಗೊಂಬನ್ನೆ. 1500 ರೂಪಾಯಿ ಆಯ್ತಿದ್ದಕ್ಕ. ಬಂಗಾರ ತರದಮ್ಮ ನನ್ನ ಮೊಮ್ಮಗನ. ಎಷ್ಟು ಚೆನ್ನಾಗವ ನೋಡು. ಇಲ್ಲೊಂದು ಕಾಟಿಕ್ಕಿದ್ರೆ ಚೆನ್ನಾಗಿತ್ತು, ಕೆನ್ನ ಮ್ಯಾಗೊಂದು ಹಣೆ ಮ್ಯಾಗೊಂದು, ಸಖತ್ತಾಗಿ ಕಾಣೋನು. ಏನ್ ಸುಶೀಲಕ್ಕ? ಇನ್ನು ಆಪಕ್ಕೊಂದು ಕೆನ್ಮ್ಯಾಗ, ಇಪ್ಪಕ್ಕೊಂದು ಕೆನ್ಮ್ಯಾಗ, ಒಂದು ಗಲ್ ಮ್ಯಾಗ ಒಂದು ಹಣೆ ಮ್ಯಾಗ ಒಂದೆಲ್ಲ ಇಕ್ಬಿಡು. ಸಕ್ಕತ್ತಾಗಿರ್ತಾನೆ ಇನ್ನ ನಿನ್ನ ಮೊಮ್ಮಗನ ಸ್ಕೂಲಾಗ. ಅತ್ತೆ, ಹಂಗೆಲ್ಲ ಕಾಟ್ಕೆಲ್ಲ ಇಕ್ ಕಳಿಸ್ಬಿಟ್ಟಿಯ ಸ್ಕೂಲ್ಗೆಲ್ಲ? ನಾವು ಹೋಗುವಾಗ ಆಮೇಲೆ ಅಲ್ಲೆಲ್ಲ ಸ್ಕೂಲಾಗ ನೋಡಿ ಅಡ್ಕೊಂಡು ನಗ್ತಾರೆ ಅಷ್ಟೇ ಇವನ್ನ ಚರಣಗನ್ನ. ಏನೆಲ್ಲ ಎಲ್ಲಿ ಸೇರ್ಬಿಟ್ಟಿದ್ರೆ? ಹೋಗಿರ್ಜಿ ಬಾ, ನನ್ನ ಮಗನ ಫ್ಯಾನ್ಸಿ ಕಾಂಪಿಟೇಷನ್ ಇತ್ತು, ಅದಕ್ಕೆ ನಮ್ಮ ಅತ್ತೆ ರೆಡಿ ಮಾಡ್ತಾವಳ. ನಾನು ರೆಡಿ ಮಾಡ್ತೀನಿ ಅಂದ್ರೆ ಕೇಳಿಲ್ಲ ಅವನು. ಅಜ್ಜಿನ ರೆಡಿ ಮಾಡ್ಬೇಕನ್ನೋ, ಅದಕ್ಕೆ ಅವ್ರ ಅಜ್ಜಿ ರೆಡಿ ಮಾಡ್ತಾವಳೆ. ಬಾಬಾ ಹೆಂಗ್ ರೆಡಿ ಮಾಡೋಳು ನಮ್ಮ ಅತ್ತಿರಷ್ಟು ಹೇಳಿ ನೀನೆ. ಚರಣ, ಏನು ನಿಮ್ಮ ಅಜ್ಜಿ ಚೆನ್ನಾಗಿ ರೆಡಿ ಮಾಡೋಳೆ, ಬೋ ಚೆನ್ನಾಗಿ ಕಾಣಿಸ್ತಿದೆ ಅಪ್ಪಯ್ಯೋ. ಏನಾಗಿರ್ಜಿ ಹಂಗನ್ಬಿಟ್ಟ ನೀನು? ನಂಗೇನು ರೆಡಿ ಮಾಡಕ್ ಬರಲ್ಲ ಅಂತನ? 5 ಜನ ಮಕ್ಕಳನ್ನ ಸಾಕಿರೋದು ನಾನು. ಅವಾಗ 5 ಜನ ಮಕ್ಕಳನ್ನ ಸಾಕಿದ್ನಿ, ಇವಾಗ ಒಬ್ಬನಿಗೆ ರೆಡಿ ಮಾಡಕ್ ಕಷ್ಟನೇ ನಂಕ. ಏನೋ ಅಮ್ಮ, ಅಷ್ಟು ಬಂದಿಲ್ಲ ಅಂದ್ರೂ ನಿಮ್ಮಷ್ಟೆಲ್ಲ ಒಂದು ಮಟ್ಟಕ್ಕೆ ಮಾಡ್ತೀನಿ. ನಾನೂರಷ್ಟು ಕಾಲಕ್ಕೆ ತಗೊಂಡು ಅಪ್ಡೇಟ್ ಆಗಿದ್ನಮ್ಮ. ಸರಿ ಬಿಡು ಸುಶೀಲಾಜಿ, ಹೋಗ್ಲಿ. ಏನು ಚೆನ್ನಾಗಿ ರೆಡಿ ಮಾಡಿದ್ದೆ ಅಂತ ಹೇಳಿದ್ನಿ ಅಷ್ಟೇ, ಇನ್ನೇನು ಇಲ್ಲ. ಬೇಜಾರು ಮಾಡೇಬೇಡ, ಕೋಪ ಮಾಡೇಬೇಡ ನನ್ನ ಮ್ಯಾಗ. ಚೆನ್ನಾಗಿ ರೆಡಿ ಮಾಡಿದ್ದೆ ಜೈ. ನಾನು ಹೋಗ್ಬಿಟ್ಟು ನಮ್ಮ ಮಗನ್ಗೆ ರೆಡಿ ಮಾಡ್ತೀನಿ, ನಾನು ಓದ್ತೀನಿ.
ಏ ಅದೇನ ಕಮ್ಮಿ ಹಂಗ್ ನಗ್ತಾ ಇದ್ದೆ ಅವಾಗಿಂದನು. ಏನ್ ನಾನು ರೆಡಿ ಮಾಡಿರೋ ಚೆನ್ನಾಗಿಲ್ಲ ಅಂತ ಏನ 32 ಅಲ್ಲು ತೆಗ್ದಾಳ ಅವಾಗ ಈ ಅಂತ ಬಾಯಿ ತೆಗ್ದಾಳ ಬಾಯೇ ಮುಚ್ಚಿಲ್ಲ ಹಂಗೆ 32 ಅಲ್ಲಿ ಕಾಣ್ಸಂಗೆ ಇಕ್ಕಂದಿದ್ದೆ. ಅದೇನು ಅಜ್ಜ ನಂಗೆ ಗೊತ್ತಿಲ್ಲ. ಅವಾಗೇ ನೀನು ಅದೇನೋ ಹೇಳ್ದಾರ ಇಲ್ಲೊಂದು ಕಾಟ್ಕಿಗೆ ಬೇಕಾಗಿತ್ತು ಅಂತ. ಅವಾಗಿಂದ ನಂಗೆ ನಗು ತಡೆಯೋಕ್ಕೆ ಆಗಿಲ್ಲ ಅಷ್ಟೇ, ಏನು ಇಲ್ಲ ಅಜ್ಜ. ನೀನು ಕೇಳ್ಬೇಕು 5 ಜನ ಮಕ್ಕಳನ್ನ ಸಾಕಿರೋರ್ಕ ಬೋ ಪಸಂದಾಗ ರೆಡಿ ಮಾಡಿದ್ದೆ ಅಜ್ಜ. ನಾನು ಹೋಗ್ಬಿಟ್ಟು ನನ್ನ ಮಗನಿಗೆ ರೆಡಿ ಮಾಡ್ತೀನಿ. ಫ್ಯಾನ್ಸಿ ಕಾಂಪಿಟೇಷನ್ ವ್ಯಾನ್ ಬರ್ತದೆ, ಟೈಮ್ ಆಗ್ತದೆ, ಇಷ್ಟೊತ್ತು ಹೋಗೈತಿ. ಇವಾಗ ನಾನು ಹೋಗ್ಬಿಟ್ಟು ಸ್ವಲ್ಪ ತಗ ಬಿರ್ನ ರೆಡಿ ಮಾಡ್ಬಿಡ್ತೀನಿ ಪಟ್ ಅಂತ. ಏನು ಮಾಡಿದ್ದೆ ಅದ ಇವತ್ತ ನಾಷ್ಟಕ್ಕ? ಸಾರನ್ನ ಮಾಡಿದ್ದೆ ಬೆಳಗ್ಗೆ ಇಲ್ಲ ಏನನ ಬಾಕ್ಸ್ಗೆನ್ನ ಮಾಡಿದ್ದೆ ಹೇಳ. ರಾಗಿ ರೊಟ್ಟಿನ ಟೊಮೆಟೊ ಗೊಜ್ಜು ಮಾಡಿದ್ನಿ ಇವತ್ತು ಬೆಳಗ್ಗೆ. ಒಂದು ಬಾಕ್ಸ್ ಕೊದ್ದೆ ಹಾಕಿ ಕಳಿಸ್ತೀನಿ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಇವತ್ತು. ಅದೆಷ್ಟು ಒಂದಿಷ್ಟು ಕಾಸು ತಗೊಂಡು ಅವ್ರು ಅಲ್ಲೇ ಊಟನೂ ಹಾಕ್ತಾರಂತ ಇವತ್ತು ಅಂತ ಹೇಳವ್ರೆ. ಅದಕ್ಕೆ ರಾಗಿ ರೊಟ್ಟಿ ಮಾಡಿ ತಿನ್ಲಿ, ಒನ್ ಟೈಮ್ ಬೇಕಾದ್ರೆ ಎತ್ತಂದು ಹೋಗ್ಲಿ, ಅವನು ಎತ್ಕೊಂಡು ಹೋಗ್ಬೇಕಾದ ತಿನ್ಕೊಂಡ್ಲಿ. ಇನ್ನು ಆಮೇಲೆ ಊಟ ಹಾಕೋವರೆಗೂ ಹೊಟ್ಟೆ ಸುತ್ತಾಡ್ತದಲ್ಲ ಮಗುಕ. ಅದಕ್ಕೆ ಒಂದು ಕಾಂಪಿಟೇಷನ್ ಮುಗಿದ್ಮೇಲೆ ಬಂದು ಕುತ್ಕೊಂಡು ತಿನ್ಲಿ, ಅಲ್ಲಿ ಊಟ ಆಗ್ತದೆ ತಿನ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ವಿ. ಗಿರ್ಜಿ ಕುತ್ಕ ರಾಗಿ ರೊಟ್ಟಿ ಟೊಮೆಟೊ ಗೊಜ್ಜು ಒಂದು ತಿನ್ಬಿಟ್ಟು ಹೋಗಿ ಹಂಗೆ. ಚೆನ್ನಾಗಿ ಮಾಡ್ತಾಳೆ ನಮ್ಮ ರಾಧಾ. ತಿನ್ಬಿಟ್ಟು ಹೋಗ್ಯ ಕುತ್ಕ. ಅಯ್ಯ ಬೇಡ ಸುಶೀಲಜ್ಜೆ, ನಮ್ಮ ಮನೆಗ ಇವತ್ತ ಬೆಳಗ್ಗೆ ಮುದ್ದೆ ಸೊಪ್ಸಾರು ಮಾಡಿದ್ರಿ, ಅದೇ ಸಾಕು ನಂಗೆ, ಏನು ಬೇಡ. ಇವಾಗ ಹೋಗಿ ತಿನ್ಬೇಕು. ಹಂಗೆ ಬನ್ನಿ, ನೀವೆಲ್ಲ ಕುತ್ಕೊಂಡಿದ್ರಿ ಕಾಣಿಸಿದ್ರಿಲಿ, ಹಂಗೆ ಬನ್ನಿ ಮಾತಾಡ್ಕೊಂಡು ಹೋಗೋಣ ಹಂಗೆ ಅಷ್ಟೊತ್ತು ಅಂತ. ಅಯ್ಯ ಕುತ್ಕ ಗಿರ್ಜಿ, ತಿನ್ಬಿಟ್ಟು ಹೋಗ್ಯ. ಮುದ್ದೆವಾಗು ತಿನ್ನದೆ, ರಾಗಿ ರೊಟ್ಟಿ ಸ್ಪೆಷಲ್ ಆಗಿರ್ತದೆ, ತಿನ್ಬಿಟ್ಟು ಹೋಗ್ಯ ಕುತ್ಕ. ಒಂದೇ ಒಂದು ತಿನ್ನು. ಸರಿ ಆಯ್ತು, ಹಾಕಂಬರ ಒಂದೇ ಒಂದು ಚಿಕ್ಕದಕ್ಕಮ್ಮ. ಸರಿ ಹಾಕಂಬತ್ತೀನಿ. ಅತ್ತ ನೀವು ತಿಂತೀರಾ ಇಲ್ಲ ನೀವು ಆಮೇಲೆ ತಿಂತೀರಾ? ಇಲ್ಲ ಇವಾಗ ತಿನ್ನಂಗಿದ್ರೆ ತಿಂದ್ರೆ, ಕೈ ಕಾಳು ಮಕ್ ತೊಳ್ಕೊಂಡಿರಂಗಿದ್ರೆ. ಇವಾಗ ಬೇಡ ಮರದ, ನಂಗೆ ಇನ್ನೂ ಹೊಟ್ಟೆ ಚುಲ್ಲ. ನಾನು ಗಿರ್ಜಿ ಕಾಕಮ್ಮನ್ ಕೊಡು, ಅವಳು ತಿನ್ಲಿ. ನಾನು ಇನ್ನೂ ಲೇಟಾಗಿ ತಿಂತೀನಿ. ಅಪ್ಪನಿಗೆ ಹೋಗಿ ತಿನ್ಸಿರು ಅಷ್ಟು, ಇಲ್ಲ ಹಾಕ್ಕೊಡು, ಅವನೇ ತಿನ್ನಂಗಿದ್ರೆ ತಿನ್ಲಿ. ನಡಿಯ ಚರಣ, ವ್ಯಾನಿಗೆ ಟೈಮ್ ಆಗ್ತದೆ. ಒಂದು ಇಲ್ಲ 2 ರಾಗಿ ರೊಟ್ಟಿ ತಿನ್ನು ನಡಿ. ಇಲ್ಲೇ ಕುತ್ಕೊಂಡು ಮಾತಾಡ್ತಾರೆ ನೀವು, ನಾನು ರಾಗಿ ರೊಟ್ಟಿ ಹಾಕೊಂಬತ್ತೀನಿ. ವಾ ಜೇನು ಖಾರ ಉಪ್ಪು ಎಲ್ಲ ಸೂಪರ್ ಆಗಿ ಮಾಡ್ತಾರದ. ನಮ್ಮೂರಾಗ ನೋಡು ನೀನು ರಾಗಿ ರೊಟ್ಟಿನ ಸೂಪರ್ ಆಗಿ ಮಾಡೋದಂದ್ರೆ. ಇದೆಲ್ಲ ಏನು ಹೇಳ್ಕೊಡೋಕ್ಕಿಲ್ಲಮ್ಮ ನಮ್ಮ ಸೊಸೆಗೆ. ನಾನು ಏನು ಹೇಳ್ಕೊಟ್ಟಿಲ್ಲ, ಇಷ್ಟು ಸಖತ್ತಾಗಿ ಮಾಡ್ತಾಳೆ. ನನಗೂ ಬೋ ಇಷ್ಟ ಆಗುತ್ತದೆ ಈ ರಾಗಿ ರೊಟ್ಟಿ. ಅಷ್ಟು ಪಸಂದಾಗ ಮಾಡ್ತಾಳೆ. ಇದೆಲ್ಲಾನು ನಂಗೆ ನಾನು ಯೂಟ್ಯೂಬ್ ನೋಡೆಂದು ಹಂಗೆ ಪ್ರಾಕ್ಟೀಸ್ ಮಾಡೆಂದು ಕಲ್ಕೊಂಡಿರೋದು. ಥ್ಯಾಂಕ್ಸ್. ಸರಿ, ನೀವಿಬ್ರು ಮಾತಾಡ್ಕೊಂಡ್ರೆ ನಾನು ಹೋಗ್ಬಿಟ್ಟು ಅವನ್ಕ ತಿನ್ನಿಸ್ತೀನಿ. ಅವ್ನು ತಿನ್ನಲ್ಲ ಇಲ್ಲ ಅಂದ್ರೆ. ಸರಿ ಹೋಗ್ಯಮ್ಮ ನೀನು ರಾಧಾ, ಅವ್ನಿಗೋಗಿ ತಿನ್ಸೋಗು. ಟೈಮ್ ಆಗ್ತದ ವ್ಯಾನ್ಕ. ಇನ್ನೇನಾಗಿರ್ಜಿ ಸಮಾಚಾರಗಳ? ನಮ್ದೇನದಿ ಸುಶೀಲಜ್ಜೆ, ನೀವೇ ಹೇಳ್ಬೇಕು. ನಮ್ದೇ ರಾಗ, ಅದೇ ತಾಳ ನಮ್ದು ಅಷ್ಟೇ. ನಾನು ನಿಮ್ಮಮ್ಮನ ಬಹು ಚೆನ್ನಾಗಿ ಕಾಣಿಸ್ತಾನೆ ಇವತ್ತು. ನಾಳೆ ಸ್ಕೂಲಾಗ ಹೆಂಗೆ ಫಸ್ಟ್ ಪ್ರೈಸ್ ಬಂತಾ ಇಲ್ಲ ಅಂತ ನಂಗೆ